टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಕ್ಫ್ ಕಾಯ್ದೆ ಜಾರಿ ವಿರೋಧಿಸಿ ನಾಳೆ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ತಯಾರಿಯನ್ನು ನಡೆಸಲಾಗಿದೆ. ಕರ್ನಾಟಕದಲ್ಲಿ ಈ ಒಂದು ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ನಡೆಯುವಂಥ ಅತಿ ದೊಡ್ಡ ಪ್ರತಿಭಟನೆ ಇದಾಗಿರುವಂಥದ್ದು. ಮಂಗಳೂರು ಹೊರವಲಯದ ಅಡ್ಯಾರ್ನ ಶಾ ಗಾರ್ಡನ್ ಮೈದಾನದಲ್ಲಿ ಈ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ. ನಾನೀಗ ಅದೇ ಒಂದು ಪ್ರತಿಭಟನಾ ಸಭೆ ನಡೆಯುವಂಥ ಗ್ರೌಂಡ್ನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರು ನಗರ ಹೊರವಲಯದ ಅಡ್ಯಾರ್ನ ಕಣ್ಣೂರು ಸಮೀಪ ಇರತಕ್ಕಂಥ ಶಾ ಗಾರ್ಡನ್ ಎನ್ನುವಂಥ ಮೈದಾನ. ಈ ಮೈದಾನದಲ್ಲಿ ನಾಳೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ. ಈಗಾಗಲೇ ಈ ಒಂದು ಪ್ರತಿಭಟನಾ ಸಭೆಗೆ ಅಂತಿಮ ಹಂತದ ತಯಾರಿಗಳು ನಡೀತಾ ಇದೆ. ಕರ್ನಾಟಕ ಉಲಾಮಾ ಒಕ್ಕೂಟದ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನಾ ಸಭೆ ನಡೀತಿದ್ದು, ಮೊದಲ ಬಾರಿಗೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಈ ಒಂದು ಹೋರಾಟದ ಅಖಾಡಕ್ಕೆ ಇಳಿದಿರುವಂಥದ್ದು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ನಾಳೆ ಸಂಜೆ 3 ಗಂಟೆ ಸುಮಾರಿಗೆ ಈ ಒಂದು ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ. ಈಗಾಗಲೇ ಎಲ್ಲ ಮಸೀದಿಗಳಿಗೂ ಕೂಡ ಕರೆಯನ್ನು ನೀಡಲಾಗಿದೆ. ಎಲ್ಲರೂ ಕೂಡ ಮುಸ್ಲಿಂ ಸಮುದಾಯದ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಮಸೀದಿಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಗಮನಿಸ್ಬೋದು, ಆ ಭಾಗದಲ್ಲಿ ವೇದಿಕೆ ಕೂಡ ಬೃಹತ್ತಾದಂಥ ವೇದಿಕೆಯನ್ನು ಕೂಡ ಈಗಾಗಲೇ ಹಾಕಲಾಗಿದೆ. ಇದರ ಜೊತೆಗೆ ಆಸನದ ವ್ಯವಸ್ಥೆಗೆ ಬೇಕಾಗಿ ಚೇರನ್ನು ಕೂಡ ಈಗಾಗಲೇ ತಂದಿಟ್ಟಲಾಗಿದೆ. ಪ್ರಮುಖವಾಗಿ ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ ಅಂದರೆ ಇದನ್ನು ವಿರೋಧಿಸಿ ಉಲೇಮಗಳು ಅಂದರೆ ಮುಸ್ಲಿಂ ಧಾರ್ಮಿಕ ಗುರುಗಳೆಂದರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಪ್ರತಿಭಟನಾ ಸಭೆಯನ್ನು ನಡೆಸಲಿಕ್ಕಿರುವಂಥದ್ದು. ಇನ್ನು ಇಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸುವಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಗ್ರೌಂಡ್ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಮಂಗಳೂರಿನಿಂದ ಬೆಂಗಳೂರು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅದರ ಪಕ್ಕದಲ್ಲಿ ಈ ಒಂದು ಗ್ರೌಂಡ್ ಇದೆ. ಹೀಗಾಗಿ ಈ ಮಾರ್ಗದಲ್ಲಿ ಸಂಚಾರ ಅಂದರೆ ವಾಹನದ ಸಂಚಾರ ದಟ್ಟಣೆ ಹೆಚ್ಚಾಗುವಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಂಗಳೂರು ಬೆಂಗಳೂರಿನ ವಾಹನ ಸಂಚಾರದ ಮಾರ್ಗದಲ್ಲೂ ಕೂಡ ಈಗಾಗಲೇ ಮಂಗಳೂರು ಪೊಲೀಸರು ಬದಲಾವಣೆಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ನಾಳೆ ಮಧ್ಯಾಹ್ನ 12ರಿಂದ ರಾತ್ರಿ 9ರವರೆಗೂ ಕೂಡ ಪರ್ಯಾಯ ಮಾರ್ಗವನ್ನು ಈ ಏನು ಹೆದ್ದಾರಿ ಕಾಣಿಸ್ತಾ ಇದೆ ಈ ಮಾರ್ಗವನ್ನು ಬಳಸುವಂಥವರು ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಅಂದರೆ ಪ್ರಮುಖವಾಗಿ ಪಂಪೆಲ್ನಿಂದ ನಂತೂರು, ಪಡೀಲು, ಕಣ್ಣೂರು, ಅಡ್ಯಾರು ಮತ್ತು ಸಹ್ಯಾದ್ರಿ, ಅರ್ಕುಳ, ಪರಂಗಿಪೇಟೆ, ತುಂಬೆ, ಬಿಸಿ ರೋಡು ಈ ರಸ್ತೆ ಮಾರ್ಗ ಎಂದೇ ಈ ರಸ್ತೆ ಮಾರ್ಗದಲ್ಲಿ ಸಂಚರಿಸುವಂಥ ಮತ್ತು ಹೋಗುವಂಥ ಏನು ಘನ ವಾಹನ ಇರ್ಬೋದು, ಎಲ್ಲ ಥರದ ಸರಕು ವಾಹನ ಇರ್ಬೋದು, ಬಸ್ ಇರ್ಬೋದು, ಇವರೆಲ್ಲರೂ ಕೂಡ ಸಂಚಾರಕ್ಕಾಗಿ ಬದಲಿ ಮಾರ್ಗವನ್ನು ಬಳಸ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮಂಗಳೂರು ನಗರ ಪೊಲೀಸರು ಈಗಾಗಲೇ ಜನರಿಗೆ ಸೂಚನೆ ನೀಡಿರುವಂಥದ್ದು. ಅಂದರೆ ಪ್ರಮುಖವಾಗಿ 3-4 ಹೆದ್ದಾರಿಗಳಿದೆ. ಅಂದರೆ ಬದಲಿ ಹೆದ್ದಾರಿಯ ಮೂಲಕ ಅಂದರೆ ಒಂದು ಇಲ್ಲಿ ನಮ್ಮ ಮುಡಿಪು ಮೂಲಕ ಸಂಚಾರವನ್ನು ಮಾಡ್ಬೋದು, ಇನ್ನೊಂದು ಪೊಳಲಿ ಮೂಲಕ ಸಂಚಾರವನ್ನು ಮಾಡ್ಬೋದು, ಇನ್ನೊಂದು ಮುಲ್ಕಿ ಮೂಲಕ ಬಂಟ್ವಾಳದ ಮೂಲಕ ಹೋಗಿ ಬೆಂಗಳೂರಿಗೆ ಸಂಚಾರ ಮಾಡುವಂಥವರು ಆ ಭಾಗದಿಂದ ಸಂಚಾರ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಹೀಗಾಗಿ ಈ ಒಂದು ಪ್ರತಿಭಟನಾ ಸಭೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಅತಿ ದೊಡ್ಡ ಪ್ರತಿಭಟನಾ ಸಭೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಇದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನಾ ಸಭೆಯನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು, ಮಂಗಳೂರಿನಲ್ಲಿ ನಾಳೆ ಎಲ್ಲರೂ ಕೂಡ ಮುಸ್ಲಿಂ ವ್ಯಾಪಾರಿಗಳೇ ಎಂದರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಒಂದು ಪ್ರತಿಭಟನಾ ಸಭೆಗೆ ಭಾಗವಹಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮದ ಸಂಯೋಜಕರು ಕೂಡ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಬಹುತೇಕ ಮಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮುದಾಯಗಳ ವ್ಯಾಪಾರ ಚಟುವಟಿಕೆಗಳು ಎಲ್ಲವೂ ಕೂಡ ನಾಳೆ ಸ್ತಬ್ಧವಾಗಲಿಕ್ಕಿದೆ. ಹೀಗಾಗಿ ಈ ಪ್ರತಿಭಟನೆಯಲ್ಲಿ ಸುಮಾರು 1 ಲಕ್ಷಕ್ಕೆ ಹೆಚ್ಚು ಜನ ಭಾಗವಹಿಸುವಂಥ ನಿರೀಕ್ಷೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಅಂದರೆ ದೇಶದ ಇತರ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ವಕ್ಫ್ ಪ್ರತಿಭಟನೆ ಹೆಸರಿನಲ್ಲಿ ಒಂದಿಷ್ಟು ಅಲ್ಲಿ ಆ ಪ್ರತಿಭಟನಾ ಸಭೆಗಳು ಅಹಿಂಸೆಗೆ ತಿರುಗಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸುವುದಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.